ದೇವರು ನಮಗೆ ಕೊಟ್ಟ ಸಹಾಯಕನು ಪರಿಶುದ್ಧ ಆತ್ಮನು ತಾನೆ. ನಮ್ಮ ಜೀವಿತದ ಹತೋಟಿ ಆತನಲ್ಲಿರಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಉಡುಗೊರೆಗಳು ಅಂದರೆ ಎಲ್ಲರಿಗೂ ಪ್ರಿಯವಾದದ್ದೇ. ಕೊಡುಕೊಳ್ಳುವಿಕೆಯಲ್ಲಿ ನಾವು ಆನಂದಿಸುತ್ತೇವೆ. ಇಂದಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅಮೂಲ್ಯವಾದ ಉಡುಗೊರೆ ಯಾವುದು, ಅದನ್ನು ಪಡೆದುಕೊಂಡರೆ ಅಥವಾ ಒಂದು ವೇಳೆ ಅದನ್ನು ಸ್ವೀಕರಿಸದಿದ್ದರೆ ಏನಾಗುತ್ತದೆ ಎಂಬ ಸತ್ಯವನ್ನು ತಿಳಿದುಕೊಳ್ಳೋಣ. ದೇವರ ಆತ್ಮನ ನಡೆಸುವಿಕೆಯನ್ನು ಬೇಡಿಕೊಳ್ಳುತ್ತಾ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಕಾರ್ಯಕ್ರಮದಲ್ಲಿ ಆಲಿಸೋಣ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುವರಾಗಿದ್ದೇವೆ. ದೈವಾನ್ವೇಷಣೆ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಮ್ಮ ಆತ್ಮಿಕ ಜೀವಿತಕ್ಕೆ ಕೊಟ್ಟಂಥ ಆತನ ವಾಕ್ಯಗಳಿಗಾಗಿಯೂ ಮಾರ್ಗದರ್ಶನಕ್ಕಾಗಿಯೂ ನಮ್ಮನ್ನು ಬಲಪಡಿಸಿ ನಡೆಸಿದ್ದಕ್ಕಾಗಿಯೂ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕ್ರಿಸ್ಮಸ್ ಹಬ್ಬದ ವಿಶೇಷವಾದ ಸಂದೇಶದ ಕಡೆಗೆ ನಮ್ಮ ಗಮನವನ್ನು ಹರಿಸುವಾಗ ದೇವರು ಕೊಟ್ಟಂಥ ಅತಿ ಪ್ರಾಮುಖ್ಯವಾದ 3 ಉಡುಗೊರೆಯ ಬಗ್ಗೆ ನಾವು ನೋಡಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ಮಸ್ ಹಬ್ಬ ಅಂದರೆ ಒಬ್ಬರಿಗೋಸ್ಕರ ಒಬ್ಬರು ಉಡುಗೊರೆಯನ್ನು ಕೊಡುವಂಥದ್ದು, ಸಂತೋಷ ಪಡುವಂಥದ್ದು ಆಗಿದೆ. ಇದನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ, ಆಚರಿಸುತ್ತೇವೆ. ಇದರ ಮೂಲಕವಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇವೆ ಮತ್ತು ಇತರರು ಕೂಡ ಈ ಕ್ರಿಸ್ಮಸ್ ಹಬ್ಬದ ಸಂತೋಷದಲ್ಲಿ ಸಂಭ್ರಮದಿಂದ ಜೀವಿಸಬೇಕು ಎಂಬುದಾಗಿ ನಾವು ಬಯಸುತ್ತೇವೆ. ಆದುದರಿಂದ ಇಂದು ನಾವು ಮೊದಲನೆಯ ಉಡುಗೊರೆಯ ಬಗ್ಗೆ ನೋಡೋಣ. ಕರ್ತನಲ್ಲಿ ಪ್ರಿಯರೇ, 3 ಉಡುಗೊರೆಯಲ್ಲಿ ಮೊದಲನೆಯ ಉಡುಗೊರೆ ಯೇಸು ಕ್ರಿಸ್ತನು ತಾನೇ. ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವ ಮೊದಲು ದೇವರು ಪ್ರವಾದಿಯ ಮೂಲಕವಾಗಿ ಇದನ್ನು ಮುಂತಿಳಿಸಿದನು. ಒಂದು ಮಗು ಹುಟ್ಟಿ ಬರುತ್ತದೆ, ಆತನಲ್ಲಿ ಎಲ್ಲ ಅಧಿಕಾರ ಇದೆ ಎಂಬುದಾಗಿ. ಆತನೇ ಯೇಸು ಕ್ರಿಸ್ತನು ಆಗಿದ್ದಾನೆ. ಪ್ರಿಯರೇ, ಇದನ್ನು ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ನೋಡುತ್ತೇವೆ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನೋಡ್ರಿ, ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಿಮಗೋಸ್ಕರ ಎಂಬುದಾಗಿ. ಹೌದು ಪ್ರಿಯರೇ, 2025 ವರ್ಷಗಳ ಹಿಂದೆ ದೇವರು ನಮಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ಕೊಟ್ಟನು. ಆತನು ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಅದ್ಭುತವಾದ ಉಡುಗೊರೆ ಪ್ರಿಯರೇ. ಈ ಉಡುಗೊರೆಗೆ ಬೆಲೆಯನ್ನು ಕಟ್ಟುವುದಕ್ಕೆ ಆಗುವುದಿಲ್ಲ. ನಾವು ಇತರರಿಗೆ ಉಡುಗೊರೆಯನ್ನು ಕೊಡುವಾಗ ಅಮೂಲ್ಯವಾದದ್ದನ್ನು, ಶ್ರೇಷ್ಠವಾದದನ್ನು ಕೊಡಲಿಕ್ಕೆ ಬಯಸುತ್ತೇವೆ. ಅದೇ ರೀತಿಯಲ್ಲಿ ನಾವು ಪಡೆದುಕೊಳ್ಳುವಾಗ ಕೂಡ ಉತ್ತಮವಾದ ಉಡುಗೊರೆಯೇ ಬೇಕೆಂಬುದಾಗಿ ಬಯಸುತ್ತೇವಲ್ಲವೇ? ಇದು ಸಹಜವಾದದ್ದು. ಅದರಂತೆ ದೇವರು ನಮಗೆ ಅದ್ಭುತವಾದದನ್ನೇ ಕೊಟ್ಟಿದ್ದಾನೆ, ಅಮೂಲ್ಯವಾದದನ್ನೇ ಕೊಟ್ಟಿದ್ದಾನೆ. ಅದಕ್ಕಾಗಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಹೀಗೆ ಬರೆಯುತ್ತಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ನೋಡ್ರಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಆ ಪ್ರೀತಿಯನ್ನು ಅಳೆಯಲು ಆಗುವುದಿಲ್ಲ ಪ್ರಿಯರೇ. ಅಮೂಲ್ಯವಾದದ್ದನ್ನು
ನಮಗೆ ಆತನು ಕೊಡುವಾಗ ಅದನ್ನು ಪ್ರೀತಿಯಿಂದಲೇ ಕೊಟ್ಟನು. ನಾವು ಅದನ್ನು ನಮ್ಮದಾಗಿ ಮಾಡಿಕೊಳ್ಳಬೇಕೆಂಬುದಾಗಿ ಆತನು ಬಯಸುತ್ತಾನೆ. ಅದರ ಮೂಲಕವಾಗಿ ಆತನು ಕೊಟ್ಟದ್ದು ನಿತ್ಯ ಜೀವವನ್ನು. ಪ್ರಿಯರೇ, ಮುಂದುವರೆದು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರು ಕೊಟ್ಟಂಥ ಉಡುಗೊರೆ ಅದು ಅಮೂಲ್ಯವಾಗಿರುತ್ತದೆ ಮತ್ತು ನಮ್ಮನ್ನು ದೇವರ ರಾಜ್ಯಕ್ಕೆ ಸೇರಿಸುವಂಥದ್ದಾಗಿರುತ್ತದೆ. ಅದರಲ್ಲಿ ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಕೊಟ್ಟಾತನಾಗಿದ್ದಾನೆ, ತೀರ್ಪು ಮಾಡುವುದಕ್ಕಾಗಿ ಅಲ್ಲ. ನಾವು ಅನೇಕ ಬಾರಿ ನಮಗೆ ಸಿಕ್ಕಿದಂಥ ಉಡುಗೊರೆಯ ಬಗ್ಗೆ ತೀರ್ಪು ಮಾಡುತ್ತೇವೆ, ಇದು ಚೆನ್ನಾಗಿಲ್ಲ, ಯಾಕಾಗಿ ಕೊಟ್ಟರೋ ಎಂಬುದಾಗಿ. ಆದರೆ ದೇವರು ಆಗಲ್ಲ ಪ್ರಿಯರೇ. ಆತನು ಶ್ರೇಷ್ಠವಾದದನ್ನು ಕೊಟ್ಟು ಅದರ ಮೂಲಕವಾಗಿ ತೀರ್ಪು ಮಾಡಲಿಲ್ಲ, ಅದರ ಮೂಲಕವಾಗಿ ನಮ್ಮನ್ನು ರಕ್ಷಿಸುವುದಕ್ಕೆ ಬಯಸಿದನು. ಆದ್ದರಿಂದ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಆ ಉಡುಗೊರೆಯಲ್ಲಿ ಇನ್ನೊಂದು ಆಶೀರ್ವಾದವೂ ಇದೆ. ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಎಂಥ ಅಮೂಲ್ಯವಾದದ್ದು ನೋಡಿ. ಆ ಉಡುಗೊರೆ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುತ್ತದೆ. ನಾವು ಆ ಉಡುಗೊರೆಯನ್ನು ಪ್ರೀತಿಯಿಂದ ಸ್ವೀಕರಿಸಿದಾಗ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಾಗ ಅದು ನಮಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತದೆ. ದೇವರ ಕುಟುಂಬದೊಂದಿಗೆ ನಮ್ಮನ್ನು ಸೇರಿಸುತ್ತದೆ. ಆ ಕುಟುಂಬದ ಅನ್ಯೂನತೆಯಲ್ಲಿ ಜೀವಿಸುವುದಕ್ಕೆ ಅದು ನಮಗೆ ಸಹಾಯ ಮಾಡುತ್ತದೆ. ಮುಂದುವರೆದು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಹೇಳುತ್ತದೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಕೊಟ್ಟಂಥ ಉಡುಗೊರೆ ಯೇಸು ಕ್ರಿಸ್ತನು ತಾನೆ. ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸುತ್ತಾನೆ. ಆತನು ಅದಕ್ಕೆ ಶಕ್ತನಾಗಿದ್ದನು, ಆತನು ಅದನ್ನು ಮಾಡಿದ್ದಾನೆ. ಉಡುಗೊರೆ ಅಮೂಲ್ಯವಾದದಲ್ಲವೇ? ಶ್ರೇಷ್ಠವಾದದಲ್ಲವೇ? ದೇವರು ಕೊಟ್ಟಂಥ ಮೊದಲನೆಯ ಉಡುಗೊರೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 16ನೇ ಅಧ್ಯಾಯ 22ನೇ ವಚನ ಹೇಳುತ್ತದೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನು, ಕರ್ತನು ಬರುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಕೊಟ್ಟಂಥ ಉಡುಗೊರೆ ಯೇಸು ಕ್ರಿಸ್ತನು, ಆತನು ಕರ್ತನು. ಯಾರು ಆತನನ್ನು ಪ್ರೀತಿಸುವುದಿಲ್ಲವೋ ಅವರು ಶಾಪಗ್ರಸ್ತರು. ಉಡುಗೊರೆ ಅಮೂಲ್ಯವಾದದ್ದು. ಅದನ್ನು ಪ್ರೀತಿಸದಿದ್ದರೆ ನಾವು ಶಾಪಗ್ರಸ್ತರಾಗುತ್ತೇವೆ. ಯಾಕಂದರೆ ಆತನು ತಿರುಗಿ ಬರುತ್ತಾನೆ. ಯೇಸು ಕ್ರಿಸ್ತನು ನ್ಯಾಯ ತೀರಿಸಲು ತಿರುಗಿ ಬರುತ್ತಾನೆ. ಆದುದರಿಂದ ದೇವರು ಕೊಟ್ಟಂಥ ಉಡುಗೊರೆ ನಮಗೆ ಜಯವನ್ನು ಕೊಡುತ್ತದೆ, ಬಿಡುಗಡೆಯನ್ನು ಕೊಡುತ್ತದೆ. ಮತ್ತು ಅದನ್ನು ತಿರಸ್ಕಾರ ಮಾಡಿದರೆ ನಾವು ಶಾಪಗ್ರಸ್ತರು ಕೂಡ ಆಗುತ್ತೇವೆ. ಇದನ್ನೇ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಯೋಹಾನ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ಎಂಬುದಾಗಿ. ಎಷ್ಟೊಂದು ಸ್ಪಷ್ಟವಾಗಿ ದೇವರು ತನ್ನ ವಾಕ್ಯದಲ್ಲಿ ಹೇಳುತ್ತಾನಲ್ಲವೇ? ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ, ಸಂತೋಷದಲ್ಲಿ ನಾವಿದ್ದೇವೆ ಪ್ರಿಯರೇ. ದೇವರಿಗೆ ಸ್ತೋತ್ರ ಹೇಳೋಣ. ಈ ವರ್ಷವೂ ದೇವರದ ಅವಕಾಶವನ್ನು ಕೊಟ್ಟಿದ್ದಾನೆ. ಆದರೆ ನಮ್ಮನ್ನು ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ದೇವರು ಕೊಟ್ಟಂಥ ಅಮೂಲ್ಯವಾದ ಉಡುಗೊರೆಯನ್ನು ಅಂಗೀಕರಿಸಿದ್ದೇವೆಯೋ? ಅಂಗೀಕರಿಸಿದರೆ ನಮಗೆ ನಿತ್ಯ ಜೀವ ಸಿಗುತ್ತದೆ. ಅದನ್ನು ಸ್ವೀಕರಿಸದಿದ್ದರೆ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದೇ ಇಲ್ಲ. ಆದ್ದರಿಂದ ಪೌಲನು ಕೊರಿಂಥದವರಿಗೆ ಬರೆದ
2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಎಂಥ ಅದ್ಭುತವಾದದ್ದು ನೋಡ್ರಿ. ಯಾರಾದರೂ ದೇವರು ಕೊಟ್ಟಂಥ ಉಡುಗೊರೆಯಾಗಿರುವ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೆ ಅವರು ಆತನಲ್ಲಿರುತ್ತಾರೆ. ಆಗ ಅವರ ಜೀವಿತ ನೂತನ ಸೃಷ್ಟಿಯಾಗುತ್ತದೆ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಗುತ್ತದೆ. ಪ್ರಿಯರೇ, ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಜೀವಿತ ಆಗಿದೆ ಪ್ರಿಯರೇ. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನೂತನ ಸೃಷ್ಟಿಗಳಾಗಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ನಾವು ತೊಡಗಿಸಿಕೊಳ್ಳುತ್ತಾ ಇದ್ದೇವೆಯೋ, ಅಥವಾ ಹಳೆಯ ಸೃಷ್ಟಿಗಳೇ ಆಗಿದ್ದುಕೊಂಡು ದೇವರು ಉಡುಗೊರೆ ಕೊಟ್ಟಿದ್ದಾನೆ ಎಂಬುದಾಗಿ ಬಾಯಲ್ಲಿ ಹೇಳುತ್ತಾ ಹಳೆಯ ಜೀವಿತದಲ್ಲಿ ಸಂಭ್ರಮ ಪಡುತ್ತಾ ಇದ್ದೇವೆಯೋ? ಆಲೋಚನೆ ಮಾಡಿಕೊಳ್ಳೋಣ. ದೇವರಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಕೊಟ್ಟಂಥ ಉಡುಗೊರೆಯಲ್ಲಿ ಮೊದಲನೆಯದು ಯೇಸು ಕ್ರಿಸ್ತನು ತಾನೆ. ದೇವರು ನಮ್ಮನ್ನು ಪ್ರೀತಿಸಿ ಅದನ್ನು ನಮಗೆ ಕೊಟ್ಟನು. ಆತನ ಮೂಲಕವಾಗಿ ನಮಗೆ ದೇವರ ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಶ್ರೇಷ್ಠವಾದ ಆಶೀರ್ವಾದಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ನಾವು ಅದನ್ನು ಹೊಂದಿಕೊಂಡ್ರೆ ನೂತನ ಸೃಷ್ಟಿಗಳಾಗಿ ಜೀವಿಸುತ್ತೇವೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತೇವೆ. ಆದುದರಿಂದ ಈ ಆಶೀರ್ವಾದವನ್ನು ಅರಿತವರಾಗಿ ನಾವು ಮುಂದೆ ಸಾಗುವಾಗ ಪ್ರಿಯರೇ, ಎರಡನೇ ಶ್ರೇಷ್ಠವಾದ ಉಡುಗೊರೆಯ ಬಗ್ಗೆ ನೋಡೋಣ. ಆ ಉಡುಗೊರೆ ಯಾವುದೆಂದರೆ ಪವಿತ್ರಾತ್ಮನು ತಾನೆ, ಅಂದರೆ ಸಹಾಯಕನು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಓದುವಾಗ ನಾವಲ್ಲಿ ಹೀಗೆ ನೋಡುತ್ತೇವೆ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ಆತನು ನಿಮ್ಮ ಬಳಿಯಲ್ಲಿ ವಾಸ ಮಾಡುವನು ಮತ್ತು ನಿಮ್ಮೊಳಗೆ ಇರುವನು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ, ಅಂದರೆ ಮೊದಲನೆಯ ಉಡುಗೊರೆಯನ್ನು ಅಂಗೀಕರಿಸಿದಾಗ, ನಾವು ಆತನ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವುದಕ್ಕೆ ಬಯಸುತ್ತೇವೆ. ಆವಾಗ ದೇವರು ನಮಗೆ ಇನ್ನೊಂದು ಉಡುಗೊರೆಯನ್ನು ಕೊಡುತ್ತಾನೆ. ಆ ಉಡುಗೊರೆ ಪವಿತ್ರಾತ್ಮನೇ, ಅಂದರೆ ಸಹಾಯಕನು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಎರಡನೇ ಉಡುಗೊರೆ ಅಂದರೆ ಪವಿತ್ರಾತ್ಮನು, ಸಹಾಯಕನು ಹೇಗೆ ಬರುತ್ತಾನೆ? ಆ ಉಡುಗೊರೆ ಹೇಗೆ ಸಿಗುತ್ತದೆ? ನಾವು ದೇವರ ವಾಕ್ಯವನ್ನು, ಅಂದರೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು, ಆತನ ಮಾತನ್ನು ಕೈಕೊಂಡು ನಡೆಯುವಾಗ ಯೇಸು ಕ್ರಿಸ್ತನು ತಂದೆಗೆ ಹೇಳುತ್ತಾನೆ, ಸಹಾಯಕನನ್ನು ನನ್ನ ಮಗನು ನನ್ನ ಮಗಳಿಗೆ ಕಳುಹಿಸಿಕೊಡು ಎಂಬುದಾಗಿ. ಆಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಹಾಯಕನನ್ನು ಕಳುಹಿಸಿಕೊಡುತ್ತಾನೆ. ಎರಡನೇ ಉಡುಗೊರೆಯನ್ನು ನಮಗೆ ಕಳಿಸುತ್ತಾನೆ. ನಾವು ಆತನನ್ನು ಸ್ವೀಕರಿಸಿದಾಗ, ದೇವರ ಆತ್ಮನಿಗೆ ಒಳಗಾದಾಗ, ಆತನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸುತ್ತಾನೆ. ಎಂಥ ಅದ್ಭುತವಲ್ಲವೇ? ಮೊದಲನೇ ಉಡುಗೊರೆ ಹೊಸ ಜೀವಿತಕ್ಕೆ ನಡೆಸುತ್ತದೆ. ಎರಡನೇ ಉಡುಗೊರೆ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುತ್ತೇವೆ, ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ ಎಂಬುದಾಗಿ. ಪ್ರಿಯರೇ, ಎರಡನೆಯ ಉಡುಗೊರೆ ಅದಕ್ಕನುಸಾರವಾಗಿ, ಅಂದರೆ ದೇವರಾತ್ಮನಿಗೆ ಅನುಸಾರವಾಗಿ ನಡೆಯುವ ಹಂಗು ನಮಗಿದೆ. ನಾವು ಶರೀರ ಭಾವವನ್ನು ಅನುಸರಿಸಿ ಬದುಕುವವರಲ್ಲ. ಯಾಕೆಂದರೆ ನಾವು ಮೊದಲನೇ ಉಡುಗೊರೆಯನ್ನು ಹೊಂದಿಕೊಂಡಾಗ, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಾಗ ನೂತನ ಸೃಷ್ಟಿಗಳಾಗುತ್ತೇವೆ.
ಆದ್ದರಿಂದಲೇ ದೇವರಾಕೆ ಓದಿ ಕೇಳಿದ್ದೇವೆ. ದೇವರು ತನ್ನ ಮಗನ ಮೂಲಕವಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತ, ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ನಾವು ನಮ್ಮ ಸ್ವಂತ ಸ್ವತ್ತಲ್ಲ ಎಂಬುದಾಗಿ. ಹೌದು, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾಗ ನಾವು ದೇವರ ಮಕ್ಕಳಾಗುತ್ತೇವೆ. ದೇವರ ಮಕ್ಕಳಾದಾಗ ನಾವು ನಮ್ಮಷ್ಟಕ್ಕೆ ಜೀವಿಸಲಿಕ್ಕೆ ಆಗಲ್ಲ. ಈ ಶರೀರ ಭಾವಕ್ಕೆ ಅಧೀನರಾಗಿ ಜೀವಿಸಲಿಕ್ಕೆ ಆಗಲ್ಲ. ನಾವು ದೇವರ ಆತ್ಮನಿಗೆ ವಿಧೇಯರಾಗಿ ದೇವರಾತ್ಮನ ಹಂಗಿನಲ್ಲಿ ಜೀವಿಸುವರಾಗಬೇಕು. ಅದೇ 14ನೇ ವಚನವನ್ನು ನೋಡ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಪ್ರಿಯರೇ, ಮೊದಲನೇ ಉಡುಗೊರೆ ಅಂಗೀಕಾರ ಮಾಡಿದಾಗ ದೇವರ ಮಕ್ಕಳಾಗುವ ಅಧಿಕಾರ ಸಿಗುತ್ತದೆ. ಎರಡನೆಯ ಉಡುಗೊರೆ ಪವಿತ್ರಾತ್ಮನಿಗೆ ವಿಧೇಯರಾಗಿ ಅಧೀನರಾಗಿ ಜೀವಿಸುವಾಗ ದೇವರ ಮಕ್ಕಳು ಎಂಬುದಾಗಿ ಎಣಿಸಿಕೊಳ್ಳುತ್ತೇವೆ. ಎಷ್ಟೊಂದು ಅದ್ಭುತ ಪ್ರಿಯರೇ! ಹರಿಯುವ ನೀರಿನಲ್ಲಿ ಜೀವವುಳ್ಳ ಮೀನುಗಳು ನೀರಿಗೆ ಎದುರಾಗಿ ಈಜುತ್ತದೆ. ಅದೇ ಸತ್ತ ಮೀನುಗಳು ನೀರು ಹರಿಯುವ ದಿಕ್ಕಿನಲ್ಲಿ ನೀರಿನಲ್ಲಿ ತೇಲುತ್ತಾ ಹೋಗುತ್ತದೆ. ಯಾರು ದೇವರಾತ್ಮನಿಗೆ ವಿಧೇಯರಾಗುವುದಿಲ್ಲವೋ, ಆತನ ಹತೋಟಿಯಲ್ಲಿರುವುದಿಲ್ಲವೋ ಅವರು ಸತ್ತ ಮೀನಿಗೆ ಹೋಲಿಕೆಯಾಗಿದ್ದಾರೆ. ದೇವರಾತ್ಮನ ಬಲವನ್ನು ಹೊಂದಿಕೊಂಡಾಗ ನಮ್ಮ ಜೀವಿತದಲ್ಲಿ ನಾವು ಗೆಲ್ಲುತ್ತೇವೆ. ನಮ್ಮ ಜೀವಿತದ ಎಲ್ಲ ಸ್ಥಿತಿಗಳಲ್ಲಿ ಹೋರಾಡುತ್ತೇವೆ. ಯಾಕಂದರೆ ಆತನು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, 2 ಉಡುಗೊರೆಯ ಬಗ್ಗೆ ನೋಡಿದೆವು. ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ನಾವಿರುವಾಗ ದೇವರು ಕೊಟ್ಟಂಥ 3ನೇ ಉಡುಗೊರೆಯನ್ನು ನೋಡೋಣ. ಅದೇ ದೇವರ ವಾಕ್ಯವಾಗಿದೆ. ಕೀರ್ತನೆಗಳು 119 89ನೇ ವಚನ ಹೇಳುತ್ತದೆ, ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ. ಪ್ರಿಯರೇ, ಪರಲೋಕದಲ್ಲಿ ಶಾಶ್ವತವಾಗಿ ಇದ್ದಂಥ ಆತನ ವಾಕ್ಯವನ್ನೇ ನಮಗೆ ಆತನು ಕೊಟ್ಟಿದ್ದಾನೆ. ಉಚಿತವಾಗಿ ಕೊಟ್ಟಿದ್ದಾನೆ. ನಮ್ಮ ಭಾಷೆಯಲ್ಲಿ ಕೊಟ್ಟಿದ್ದಾನೆ. ನಮ್ಮ ಹೃದಯದ ಭಾಷೆ, ನಮಗೆ ಅರ್ಥವಾಗುವ ರೀತಿಯಲ್ಲಿ ಆತನದನ್ನು ವಿವರಿಸುತ್ತಾ ಇದ್ದಾನೆ. 3ನೆಯ ಉಡುಗೊರೆ. ಇದನ್ನು ಯಾಕೆ ಕೊಟ್ಟನು? ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಕೊಟ್ಟಂಥ 3ನೇ ಉಡುಗೊರೆ ದೇವರ ವಾಕ್ಯ. ಅದನ್ನು ಯಾಕೆ ಕೊಟ್ಟನು ಎಂಬುದಾಗಿ ನಾವು ಸ್ಪಷ್ಟವಾಗಿ ಆತನ ವಾಕ್ಯದಲ್ಲಿ ನೋಡುತ್ತೇವೆ. ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಕ್ಕಾಗಿ, ನಮ್ಮ ಸಂಗಡ ಮಾತನಾಡುವುದಕ್ಕಾಗಿ, ಆತನು ತನ್ನ ಆಲೋಚನೆಯನ್ನು ನಮಗೆ ಹೇಳಿ ನಾವದಕ್ಕೆ ವಿಧೇಯರಾಗಿ ಅದರ ಪ್ರಕಾರ ಜೀವಿಸುವುದಕ್ಕಾಗಿ. ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಓದಿ ಎಂಬುದಾಗಿ. ದೇವರು ಕೊಟ್ಟಂಥ 3ನೇ ಉಡುಗೊರೆಯನ್ನು ನಾವು ಓದಬೇಕು. ಓದಿ ತಿಳ್ಕೊಂಡಾಗ ಅದರ ಮೂಲಕವಾಗಿ ದೇವರು ಸ್ಥಿರಚಿತ್ತವನ್ನು ಕೊಡುತ್ತಾನೆ, ಆದರಣೆಯನ್ನು ಕೊಡುತ್ತಾನೆ ಮತ್ತು ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆತನು ಮಾಡುತ್ತಾನೆ. ಎಂಥ ಅಮೂಲ್ಯವಾದ ವಿಚಾರಗಳು ನೋಡ್ರಿ. ಆದರಣೆ, ನಿರೀಕ್ಷೆ, ಅದು ರಕ್ಷಣೆಯ ನಿರೀಕ್ಷೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಕೊಡುತ್ತಾನೆ. ಆದ್ದರಿಂದಲೇ ಕೀರ್ತನೆಗಾರನು ಹೇಳಿದ್ದು, ಕೀರ್ತನೆ 119 97ನೇ ವಚನದಲ್ಲಿ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ಧ್ಯಾನ ಎಂಬುದಾಗಿ. ನಿನ್ನ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ ನನಗೆ ಎಷ್ಟೋ ಪ್ರಿಯವಾಗಿದೆ. ನಮಗೆಷ್ಟು ಪ್ರಿಯವಾಗಿದೆ. ನಾವು ಎಷ್ಟು ಇದನ್ನು ಧ್ಯಾನ ಮಾಡುತ್ತಾ ಇದ್ದೇವೆ. ನಾವು ಎಷ್ಟು ದೇವರು ಕೊಟ್ಟಂಥ ಉಡುಗೊರೆ, ಉಚಿತವಾಗಿ ಸಿಕ್ಕಿದ ಆತನ ವಾಕ್ಯವನ್ನು ಪ್ರೀತಿ ಮಾಡುತ್ತಾ ಇದ್ದೇವೆ. ಅದಕ್ಕೆ ನಾವು ವಿಧೇಯರಾಗಿದ್ದೇವೆಯೋ? ಮೊದಲನೇ ಉಡುಗೊರೆ ಯೇಸು ಕ್ರಿಸ್ತನು. ಅಂಗೀಕಾರ ಮಾಡಿದಾಗ ಹೊಸ ಜೀವಿತ ಸಿಗುತ್ತೆ. ಆ ಹೊಸ ಜೀವಿತದಲ್ಲಿ ದೇವರು ಇನ್ನೊಂದು ಉಡುಗೊರೆ ಕೊಡುತ್ತಾನೆ, ಅದು ಪವಿತ್ರಾತ್ಮನು. ಪವಿತ್ರಾತ್ಮನ ಹಂಗಿನಲ್ಲಿ ಜೀವಿಸುವಾಗ ನಾವು ದೇವರ ಮಕ್ಕಳಾಗಿಯೇ ಇರುತ್ತೇವೆ. 3ನೇ ಉಡುಗೊರೆ ಅದು ನಮ್ಮ ಜೀವಿತಕ್ಕೆ
ಬೆಳಕನ್ನು ಕೊಡುತ್ತದೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ ನೋಡುತ್ತೇವೆ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ಎಂಬುದಾಗಿ. ಆತನು ಕೊಟ್ಟಂಥ 3ನೇ ಉಡುಗೊರೆ, ಆತನ ಮಾತುಗಳು, ಅದು ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಹೌದು ಪ್ರಿಯರೇ, ಆದ್ದರಿಂದಲೇ ಅದು ಇವತ್ತು ಕೂಡ ನಮ್ಮ ಸಂಗಡ ಮಾತನಾಡುತ್ತದೆ, ನಮ್ಮನ್ನು ಎಚ್ಚರಿಸುತ್ತದೆ, ನಮ್ಮನ್ನು ಬಲಪಡಿಸುತ್ತದೆ, ನಮಗೆ ನಿರೀಕ್ಷೆಯನ್ನು ಕೊಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿರಬೇಕು. ಇಬ್ರಿಯ 4:12 ನೋಡುತ್ತೇವೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯದ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮೊದಲನೆಯ ಉಡುಗೊರೆಯನ್ನು ಪಡೆದುಕೊಂಡಾಗ 2ನೇ ಉಡುಗೊರೆ ನಮಗೆ ದೊರೆಯುತ್ತದೆ. 2ನೇ ಉಡುಗೊರೆ ನಮ್ಮೊಳಗಿರುವಾಗ 3ನೇ ಉಡುಗೊರೆ ಆಗಿರುವ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವೂ ನಮ್ಮ ದಾರಿಗೆ ಬೆಳಕೂ ಆಗಿರುತ್ತದೆ. ಆ ಬೆಳಕಿನಲ್ಲಿ ನಾವು ಸಂತೋಷ ಪಡುವಾಗ, ಅದು ಜನರ ಮುಂದೆ ಪ್ರಕಾಶಿಸುವಾಗ ಇತರರು ದೇವರನ್ನು ಕೊಂಡಾಡುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ನಾವು ದೇವರು ಕೊಟ್ಟಂಥ ಅತಿ ಶ್ರೇಷ್ಠವಾದ ಉಡುಗೊರೆಯನ್ನು ನಮ್ಮದಾಗಿ ಮಾಡಿಕೊಂಡು ಜೀವಿಸುವುದಾದರೆ, ನಾವು ಇಂದು ಆಚರಿಸುವಂಥ ಯೇಸು ಕ್ರಿಸ್ತನ ಜನನದ ಹಬ್ಬದ ಸಂತೋಷ ಅರ್ಥಪೂರ್ಣವಾಗಿರುತ್ತದೆ. ಒಂದು ವೇಳೆ ಉಡುಗೊರೆಯನ್ನು ಸ್ವೀಕರಿಸದೆ ಕ್ರಿಸ್ತನ ಜನನದ ಹಬ್ಬವನ್ನು ಆಚರಿಸುವುದಾದರೆ ಯಾವ ಅರ್ಥವೂ ಇಲ್ಲದಂಥ ರೀತಿಯ ಆಚರಣೆಯಾಗುತ್ತದೆ. ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತವೂ ಕೂಡ ಬೆಳಕಿಲ್ಲದಂಥ ಜೀವಿತವಾಗುತ್ತದೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಆದ್ದರಿಂದ ಪ್ರಿಯರೇ, ಯೇಸು ಕ್ರಿಸ್ತನೆಂಬ ದೇವರು ಕೊಟ್ಟಂಥ ಅಮೂಲ್ಯವಾದ ಉಡುಗೊರೆಯನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ದೇವರ ಆತ್ಮನ ಬಲವನ್ನು ಹೊಂದಿದವರಾಗಿ ಆತನ ಹತೋಟಿಯಲ್ಲಿ ಇದ್ದುಕೊಂಡು ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟಂಥ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಇಂಥ ಜೀವಿತವನ್ನು ಜೀವಿಸೋದಕ್ಕೆ ದೇವರು ಸಹಾಯ ಮಾಡಲಿ. ಇಂಥ ಜೀವಿತದಲ್ಲಿ ಕ್ರಿಸ್ತನ ಜನದ ಹಬ್ಬವನ್ನು ಆಚರಿಸಿ ಸಂಭ್ರಮ ಪಡೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಅನಂತ ಸ್ತೋತ್ರ. ಯೇಸು ಕ್ರಿಸ್ತನೇ, ನಿನ್ನ ಜನದ ಹಬ್ಬವನ್ನು ಆಚರಿಸ್ತಿರುವಂಥ ನಾವು ನಿನ್ನಲ್ಲಿ ಇದ್ದುಕೊಂಡು ನಿನ್ನ ಬೆಳಕನ್ನು ಹೊಂದಿದವರಾಗಿ ಆ ಬೆಳಕಿನಲ್ಲಿ ಸಂಭ್ರಮಿಸುತ್ತಾ ಆ ಬೆಳಕನ್ನೇ ಇತರರಿಗೆ ಕೊಡುವಂತೆ ನಮ್ಮ ಜೀವಿತವನ್ನು ನಡೆಸುವಂತೆ ಸಹಾಯ ಮಾಡು. ಇಂದಿನ ಸಂಭ್ರಮ ಅದು ನಿನಗೆ ಮೆಚ್ಚುಗೆಯಾದ ರೀತಿಯಾಗಿ ಇರಲಿ. ಕೇವಲ ಆಚರಣೆಯಾಗಿ ಹೋಗಿರದೆ ನಮ್ಮ ಜೀವಿತದಲ್ಲಿ ನಿನ್ನನ್ನು ಅಂಗೀಕಾರ ಮಾಡಿಕೊಂಡಂಥ ಹೊಸ ಜೀವಿತವನ್ನು ಹೊಂದಿಕೊಂಡಂಥ ಜೀವಿತವಾಗಲಿ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಅವರು ಬೇಡುವಾಗ ಸದುತ್ತರವನ್ನು ಕೊಡು. ಅವರು ನಿನ್ನಲ್ಲಿ ಇದ್ದುಕೊಂಡು ಫಲಭರಿತವಾದ ಜೀವಿತವನ್ನು ಜೀವಿಸೋದಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬರೂ ಇಂದು ಪಡುವಂಥ ಸಂತೋಷ ಅವರ ಜೀವಿತದಲ್ಲಿ ನಿರಂತರವಾಗಿರಲಿ. ತಿರುಗಿ ಹುಟ್ಟಿದ ಅನುಭವದಲ್ಲಿ ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನಿನ್ನ ವಾಕ್ಯ ಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ನಾವಿರುವಾಗ ದೇವರು ಕೊಟ್ಟ ಅಮೂಲ್ಯವಾದ 3 ಉಡುಗೊರೆಯ ವಿಷಯದಲ್ಲಿ ತಿಳಿದುಕೊಂಡೆವು. ದೇವರ ಬಯಕೆ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಫಲಭರಿತರಾಗಿ ಜೀವಿಸಬೇಕು ಎಂಬುದಾಗಿ. ಆದುದರಿಂದ ದೇವರು ಕೊಟ್ಟ ಅಮೂಲ್ಯವಾದ ಉಡುಗೊರೆಯನ್ನು ಸ್ವೀಕರಿಸಿ ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ವಾಕ್ಯದ ಬಲದಲ್ಲಿ ಜೀವಿಸೋಣ. ಕ್ರಿಸ್ಮಸ್ ಹಬ್ಬದ ಸಂದೇಶ ನಿಮ್ಮೆಲ್ಲರಲ್ಲಿ ಸದಾ ನೆಲೆಯಾಗಿರಲಿ. ಆತ್ಮೀಯ ವೀಕ್ಷಕರೇ, ನೀವು ದೇವರು ಕೊಟ್ಟ ಉಡುಗೊರೆ ಪಡೆದುಕೊಂಡಿದ್ದೀರಾ? ಇಲ್ಲವಾದರೆ ಹಿಂದೆ ಅದನ್ನು ಸ್ವೀಕರಿಸಿರಿ. ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.